ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಮಹಾಕುಂಭಮೇಳ ಆಗಲೇ ಪ್ರಾರಂಭವಾಗಿದೆ ಮತ್ತು ಇದರ ಒಂದು ವಿಶೇಷ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ಪ್ರಯಾಗರಾಜದಲ್ಲಿ ನೋಡ್ರಿ ಈಗಾಗಲೇ ಜನವರಿ 14ರಿಂದ ಮಹಾಕುಂಭಮೇಳ ಆರಂಭವಾಗೈತಿ ಮತ್ತು ಇದು ಏನಂದ್ರೆ ಫೆಬ್ರವರಿ 26ವರೆಗೂ ಇರುತ್ತೆ. ಫೆಬ್ರವರಿ 26ಕ್ಕೆ ಮುಕ್ತಾಯಗೊಳ್ಳುತ್ತೆ. 12 ವರ್ಷಗಳಿಗೊಮ್ಮೆ ನಡೆಯುವಂಥ ಈ ಒಂದು ಕುಂಭಮೇಳ ಏನಂತಂದರೆ ಒಂದು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ. ಈ ಒಂದು ಧಾರ್ಮಿಕ ಆಚರಣೆಯ ಏನಂತಂದ್ರೆ ಇದು ಒಂದು ಮಹಾಕುಂಭಮೇಳ ಆರಂಭವಾಗಿದ್ದು ಹೇಗೆ ಮತ್ತು ಇದರ ಇತಿಹಾಸ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ನಾನು ಪ್ರಸ್ತುತ ಅಂದರೆ ಈಗಾಗಲೇ ಮೊನ್ನೆನೇ ಈ ಒಂದು ಪ್ರಯಾಗರಾಜದ ತ್ರಿವೇಣಿ ಸಂಗಮದೊಳಗೆ ಮಹಾಕುಂಭಮೇಳ ನಡೀತಾ ಇದೆ. ಈ ಒಂದು ಮಹಾಕುಂಭಮೇಳ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಸ್ತಾರೆ. ಈ ಒಂದು ಮಹಾಕುಂಭಮೇಳ ನೋಡ್ರಿ ಹಿಂದೂ ಪುರಾಣದೊಂದಿಗೆ ಒಂದು ಸಂಬಂಧ ಹೊಂದಿದೆ ಅಂತ ಕೂಡ ಹೇಳಲಾಗುತ್ತೆ. ಈ ಒಂದು ಕುಂಭಮೇಳದ ಸ್ವಲ್ಪ ಹಿನ್ನೆಲೆ ನೋಡೋದಾದರೆ ನಾಗಾ ಸಾಧುಗಳಿಗೆ ಏನಂದ್ರೆ ಇದು ತುಂಬಾ ವಿಶೇಷ ಅಂತ ಹೇಳ್ಬೋದು. ನಾಗಾ ಸಾಧುಗಳು ಏನಂದ್ರೆ ಎಲ್ಲಂದ್ರೆ ಅಲ್ಲಿ ಕಾಣೋದಿಲ್ಲ, ಕಷ್ಟ. ಈಗ ಈ ಒಂದು ಕುಂಭಮೇಳದೊಳಗೆ ಮಾತ್ರ ಅವರನ್ನು ನಾವು ನೋಡ್ಬೋದು ಅಂತ ಹೇಳಲಾಗತ್ತೆ ನೋಡ್ರಿ. ಈ ಮಹಾಕುಂಭಮೇಳ ಏನಂದ್ರೆ ಸಮುದ್ರ ಮಂಥನ ಆಯ್ತು ನೋಡ್ರಿ, ಹಿಂದಿನ ನಮ್ಮ ಪುರಾಣದೊಳಗೆ ನಿಮ್ಗೆ ಗೊತ್ತಿರ್ಬೋದು. ಆ ಒಂದು ಕಥೆಯೊಂದಿಗೆ ಸಂಬಂಧವನ್ನು ಹೊಂದೈತಿ ಅಂತ ಹೇಳಲಾಗತ್ತೆ. ಈ ಮಹಾಕುಂಭಮೇಳಕ್ಕೂ ಸಮುದ್ರ ಮಂಥನಕ್ಕೂ ಏನು ಸಂಬಂಧ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು. ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು ನಿಮಗೂ ಕೂಡ. ಈ ಒಂದು ಸಮುದ್ರ ಮಂಥನ ಮತ್ತು ಮಹಾಕುಂಭಮೇಳಕ್ಕೆ ಏನು ಸಂಬಂಧ ಅಂತ ನೋಡೋದಾದ್ರೆ, ಅಮೃತವನ್ನು ಸೇವನೆ ಮಾಡೋಕ್ಕೋಸ್ಕರ ದೇವಾನುದೇವತೆಗಳು ರಾಕ್ಷಸರ ನಡುವೆ ಯುದ್ಧವನ್ನೇ ಮಾಡಿದರು ಮತ್ತು ಸಮುದ್ರ ಮಂಥನ ಕೂಡ ಮಾಡಿದರು ಅಂತ ಹೇಳ್ತಾರೆ. ಆ ಒಂದು ಅಮೃತವನ್ನು ಸೇವಿಸಲು ಈ ಒಂದು ಸಮುದ್ರವನ್ನು ಕಡೆಯಲು ಈ ಒಂದು ಇದು ಪರ್ವತವನ್ನು ಕಡಗೋಲಾಗಿ ಮಾಡ್ಕೊಳ್ತಾರೆ ನೋಡ್ರಿ. ಈ ಒಂದು ಮಂದರಾಚಲ ಪರ್ವತವನ್ನು ಕಡಗೋಲಾಗಿ ಮಾಡ್ಕೊಳ್ತಾರೆ. ಆ ಟೈಮ್ ಒಳಗೆ ಏನಂತಂದ್ರೆ ಸರ್ಪಗಳ ರಾಜ ವಾಸುಕಿ ಏನಂದ್ರೆ ಆತನನ್ನು ಹಗ್ಗವಾಗಿ ಮಾಡ್ಕೊಳ್ತಾರೆ. ಈ ಒಂದು ದೇವತೆಗಳೇನಂದ್ರೆ ಈ ಒಂದು ವಾಸುಕಿಯ ಬಾಲವನ್ನು ಹಾಗೂ ಅಸುರರು ವಾಸುಕಿಯ ತಲೆಯನ್ನು ಹಿಡಿದು ಕಡೆಯಲು ಪ್ರಾರಂಭ ಮಾಡ್ತಾರೆ. ಆ ಸಮಯದೊಳಗೆ ನೋಡ್ರಿ ಅಮೃತ ತುಂಬಿರುವಂಥ ಕಲಶ ಸಾಗರದಿಂದ ಹೊರಗೆ ಬರುತ್ತೆ. ಇದು ಕೂಡ ನಿಮ್ಗೆ ಗೊತ್ತಿರುವಂಥ ವಿಷಯ. ಈ ಸಮಯದೊಳಗೆ ಏನಂತಂದ್ರೆ ಒಂದೆರಡು ಅಮೃತದ ಹನಿಗಳು ಭೂಮಿ ಮೇಲೆ ಬೀಳ್ತಾವಂತ. ಅದು ಏನಂದ್ರೆ ಒಂದು 4 ಕಡೆ ಬೀಳ್ತಾವು. ಈ ಒಂದು 4 ಸ್ಥಳಗಳನ್ನು ಏನಂತಂದ್ರೆ ಕುಂಭಮೇಳ ನಡೆಯುವಂಥ ಸ್ಥಳ ಅಂತ ಕರೀತಾರೆ. ಅಮೃತ ಬಿದ್ದಿರುವಂತಹ ಈ ಒಂದು 4 ಕ್ಷೇತ್ರದೊಳಗೆ ಇಂದಿಗೂ ಕೂಡ ಕುಂಭಮೇಳವನ್ನು ಆಯೋಜನೆ ಮಾಡ್ತಾರಂತ ನೋಡ್ರಿ. ಮತ್ತು ಇನ್ನೂ ಒಂದು ವಿಷಯ ಹೇಳೋದಾತಂದ್ರೆ ಈ ಒಂದು ಇಂದ್ರನ ಸ್ವರ್ಗಕ್ಕೆ ದುರ್ವಾಸ ಮುನಿಗಳ ಭೇಟಿ. ಅದು ಏನಪ್ಪ ಅಂತಂದ್ರೆ ಈ ಒಂದು ದೇವರಾಜ ಇಂದ್ರನ ಒಂದು ಮನವೊಲಿಸಲು ದುರ್ವಾಸ ಮುನಿಗಳು ಏನು ಮಾಡ್ತಾರಂದ್ರೆ ದೇವರಾಜ ಇಂದ್ರನಿರುವಂಥ ಸ್ಥಳ ಸ್ವರ್ಗಕ್ಕೆ ಬರ್ತಾನೆ. ಅವ್ರು ಬಂದ ಸಮಯದೊಳಗೆ ಸ್ವರ್ಗದ ವಾತಾವರಣ ಚೇಂಜ್ ಇರುತ್ತಂತೆ. ಸ್ವರ್ಗದಲ್ಲಿರುವಂಥ ಎಲ್ಲ ದೇವರು ಮತ್ತು ದೇವತೆಗಳು ಏನಂದ್ರೆ ಯಾವಾಗಲೂ ಆನಂದದೊಳಗೆ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಇಂದ್ರನನ್ನು ಭೇಟಿಯಾಗಲು ಬಂದಂಥ ಈ ಒಂದು ಮುನಿಗಳು, ದುರ್ವಾಸ ಮುನಿಗಳು ಇಂದ್ರದೇವನಿಗೆ ಹೂವಿನ ಹಾರ ಹಾಕಿ ಉಡುಗೊರೆಯನ್ನು ಕೊಡ್ತಾನೆ. ಆಗ ಇಂದ್ರ ಏನು ಮಾಡ್ತಾನೆ ಅಂದ್ರೆ ಹೂವಿನ ಹಾರವನ್ನು ತೆಗೆದು ತನ್ನ ಆನೆ ಅಂದರೆ ಐರಾವತ ಇರುತ್ತೆ ನೋಡ್ರಿ, ಅದ್ರ ಮೇಲೆ ಇಡ್ತಾನೆ. ಆ ಆನೆಯ ಮೈ ಮೇಲಿದ್ದ ಈ ಹಾರ ಕೆಳಗೆ ಬಿದ್ದಾಗ ಏನಪ್ಪ ಅಂತಂದ್ರೆ ಇಂದ್ರ ತನ್ನ ಕಾಲಿನಿಂದ ಹಾರವನ್ನು ತುಳಿತಾನಂತ. ಹೀಗಾಗಿ ನೋಡ್ರಿ ಇದು ಇಂದ್ರನಿಗೆ ಏನಾಗುತ್ತಂದ್ರೆ ದುರ್ವಾಸ ಮುನಿಗಳ ಒಂದು ಶಾಪ ಕೂಡ ಸಿಗುತ್ತೆ. ತಾನು ನೀಡಿದ ಗೌರವಕ್ಕೆ ಏನಪ್ಪ ಅಂದ್ರೆ ಇಂದ್ರ ನನಗೆ ಗೌರವ ಕೊಡಲಿಲ್ಲ, ಅಗೌರವವನ್ನು ತೋರಿಸಿದ ಅಂತ ಅವರು ಸಿಟ್ಟು ಮಾಡ್ಕೊತಾರೆ ದುರ್ವಾಸ ಮುನಿಗಳು ಇಂದ್ರನ ಮೇಲೆ. ಆವಾಗೆಲ್ಲ ಹಾಗೆ ಇರ್ತಿತ್ತಲ್ಲ ನೋಡ್ರಿ, ಅವರೆಲ್ಲ ಸಿಟ್ಟು ಮಾಡ್ಕೊಂಡು ಶಾಪಗಳನ್ನೆಲ್ಲ ಕೊಡ್ತಾಯಿದ್ರು. ಕೋಪದೊಳಗೆ ಏನಂದ್ರೆ ದುರ್ವಾಸ ಮುನಿಗಳು ಏನು ಮಾಡ್ತಾರಂದ್ರೆ ಇಂದ್ರನನ್ನು ಕುರಿತು ನಿನಗಿರುವಂಥ ಸುಖ ಸಂಪತ್ತಿನಿಂದ ಸಾಕಷ್ಟು ದುರಹಂಕಾರ ಹೊಂದಿದಿ, ಈ ಅಹಂಕಾರಕ್ಕೆ ನೀನು ತಕ್ಕ ಒಂದು ಪೆಟ್ಟನ್ನು ನಾನು ನೀಡ್ತೀನಿ ಅಂತ ದುರ್ವಾಸ ಮುನಿಗಳು ಇಂದ್ರನಿಗೆ ಹೇಳ್ತಾರಂತೆ. ಹಾಗಾಗಿ ನೋಡ್ರಿ ಅವತ್ತಿಂದನೇ ಲಕ್ಷ್ಮೀದೇವಿ ನಿನ್ನನ್ನು ಬಿಟ್ಟು ಹೋಗಬೇಕು, ನಿನ್ನ ದುರಹಂಕಾರದಿಂದ ನೀನು ಪಡ್ಕೊಂಡಂಥ ಯಶಸ್ಸು ಸಂಪತ್ತು ಎಲ್ಲ ಕೂಡ ನಿನ್ನಿಂದ ದೂರ ಆಗುವುದು ಅಂತ ಒಂದು ಶಾಪವನ್ನು ನೀಡ್ತಾರಂತ. ಹಾಗಾಗಿ ನೋಡ್ರಿ ಆವಾಗಿಂದ ಲಕ್ಷ್ಮಿ ಏನಂದ್ರೆ ಸ್ವರ್ಗದಿಂದ ದೂರ ಆಗ್ತಾಳೆ. ಮತ್ತು ಇಂದ್ರದೇವನಿಗೆ ಈ ಒಂದು ದುರ್ವಾಸ ಮುನಿಗಳು ನೀಡಿದಂಥ ಶಾಪದಿಂದ ಲಕ್ಷ್ಮೀದೇವಿ ಏನಂದ್ರೆ ಸ್ವರ್ಗವನ್ನು ತೆರೆದು ಸಾಗರವನ್ನು ಸೇರ್ಕೊಳ್ತಾಳೆ. ಈ ಲಕ್ಷ್ಮೀದೇವಿ ಸ್ವರ್ಗ ಬಿಟ್ಟು ಹೋದ ನಂತರ ಸ್ವರ್ಗದಲ್ಲಿ ಏನಂದ್ರೆ ಅವ್ಯವಸ್ಥೆ ಉಂಟಾಗುತ್ತೆ ಮತ್ತು ಇಂದ್ರದೇವ ಸೇರಿದಂತೆ ಎಲ್ಲ ದೇವತೆಗಳು ಕೂಡ ದಾರಿದ್ರ್ಯವನ್ನು ಅನುಭವಿಸ್ತಾರೆ. ಅವರಲ್ಲಿರುವಂಥ ಎಲ್ಲ ಶಕ್ತಿ ಕಳೆದು ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ರಾಕ್ಷಸರು ಏನು ಮಾಡ್ತಾರೆ ಅಂದರೆ ಈ ಒಂದು ಅವಕಾಶವನ್ನು ಉಪಯೋಗಕ್ಕೆ ತೆಗೆದುಕೊಂಡು
ತಮಗೆ ಹೆಂಗೆ ಬೇಕೋ ಹಂಗೆ ಬದಲಾವಣೆ ಮಾಡ್ಕೊತಾರೆ. ಆವಾಗ ರಾಕ್ಷಸರೆಲ್ಲ ಒಟ್ಟಾಗಿ ಏನು ಮಾಡ್ತಾರೆ ಅಂದ್ರೆ ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಲು ಮುಂದೆ ಬರ್ತಾರೆ. ಈ ಒಂದು ಸ್ವರ್ಗದ ದೇವರು ಮತ್ತು ಇಂದ್ರರು ತಾವು ಮಾಡಿದ ತಪ್ಪನ್ನು ಅರ್ಥಕೊಂಡು ವಿಷ್ಣು ದೇವಳನ್ನು ಬಳಿ ಹೋಗಿ ಇದಕ್ಕೆ ಪರಿಹಾರವನ್ನು ಕೇಳ್ತಾರೆ. ಆಗ ನೋಡ್ರಿ ವಿಷ್ಣು ದೇವರ ಒಂದು ಕಷ್ಟವನ್ನು ನೋಡಲಾಗಿರದೆ ಇದಕ್ಕೆ ಪರಿಹಾರವನ್ನು ಸೂಚನೆ ಮಾಡ್ತಾನೆ. ಈ ಸಮಸ್ಯೆಗಳಿಂದ ಹೊರಬರಲು ಏನು ಮಾಡ್ತಾರಂದ್ರೆ ಅವರು ದೇವರ ಬಳಿ ಹೋಗಿ ಸಮುದ್ರ ಮಂಥನ ಮಾಡುವಂತೆ ಕೇಳ್ತಾರೆ. ಈ ಸಮಯದೊಳಗೆ ನೋಡ್ರಿ ಲಕ್ಷ್ಮೀದೇವಿ ಸಾಗರದಿಂದ ಹೊರಬರುವ ಜೊತೆಗೆ ಅಮೃತ ಕಲಶವು ಕೂಡ ಹೊರಬಂದಿತ್ತು ಅಂತ ಹೇಳ್ತಾರೆ. ಈ ಕಲಶದಿಂದ ಬಿದ್ದಿರುವಂಥ ಈ ಒಂದು ಅಮೃತ ಏನು ನೋಡ್ರಿ 4 ಸ್ಥಳಗಳಲ್ಲಿ ಬಿದ್ದಿರುತ್ತೆ. ಅಲ್ಲಿ ಕುಂಭಮೇಳ ನಡೆಯುವ ಸ್ಥಳ ಅಂತ ಹೇಳ್ತಾರೆ. ಇದು ನೋಡ್ರಿ ಈ ಒಂದು ಕುಂಭಮೇಳ ನಡೆಯುವಂಥ ಸ್ಥಳದ ಒಂದು ಪೌರಾಣಿಕ ಹಿನ್ನೆಲೆ ಅಂತಲೇ ಹೇಳ್ಬಹುದು. ಇದು ನೋಡ್ರಿ ಈ ಕುಂಭಮೇಳದ ಹಿನ್ನೆಲೆ ಅಂತಲೇ ಹೇಳ್ತಾರೆ. ಈ ಒಂದು ಪೌರಾಣಿಕ ಹಿನ್ನೆಲೆ ಈ ಥರ ಇರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ ಮಾಹಿತಿಯೊಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.